ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ರಿಸಲ್ಟ್ ಇದೆಯಲ್ಲ, ಅದು ನಿಜವಾಗ್ಲೂ ಎಲ್ಲರಿಗೂ ಅಚ್ಚರಿಯನ್ನು ಮೂಡಿಸುವಂತಹ ವಿಷಯ. ಯಾಕಪ್ಪ ಅಂತ ಹೇಳಿದ್ರೆ ಯಾರು ಗೆಲ್ತಾರೆ ಅಂತ ಗೆಸ್ ಮಾಡೋದಕ್ಕೆ ಯಾರಿಗೂ ಆಗಿರಲಿಲ್ಲ ಅಂತಂದರೆ ನಮ್ಮಂಥ ನಿಮ್ಮಂಥ ಸಾಮಾನ್ಯ ಪ್ರಜೆಗಳಿಗಾಗಿರಲಿಲ್ಲ. ಆದರೆ ಕಾಂಗ್ರೆಸ್ನವರು ನಾವೇ ಗೆಲ್ಲೋದು ಅಂತ ಅವ್ರು ಹೇಳ್ತಾಯಿದ್ರು, BJP JDSನವರು ನಾವೇ ಗೆಲ್ಲೋದು, ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿನೇ ಗೆಲ್ಲೋದು ಅಂತ ಅವ್ರು ಹೇಳ್ತಾಯಿದ್ರು. ಅವರವರ ಕಾನ್ಫಿಡೆನ್ಸ್ನಲ್ಲಿ ಅವರವ್ರು ಇದ್ದರು. ಆದರೆ ಜನಸಾಮಾನ್ಯರಿಗೆ ಇಲ್ಲಿ ಯಾರು ಗೆಲ್ಬೋದು ಅನ್ನೋದನ್ನು ಗೆಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿತ್ತು. ಯಾಕಂದರೆ ಕಳೆದ 3 ಸಾರಿ ಆ ಕ್ಷೇತ್ರದಲ್ಲಿ ಸಂಸದರಾಗಿ ನಿಜವಾಗ್ಲೂ ಗ್ರೌಂಡ್ ಲೆವೆಲ್ಗೆ ಇಳಿದು ಒಳ್ಳೆ ಕೆಲಸಗಳನ್ನು ಮಾಡಿರುವಂತಹ DK ಸುರೇಶ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅದೇ ತರಹದ ಒಳ್ಳೆ ಕೆಲಸಗಳನ್ನು ರಾಜಕೀಯ ವಲಯದಲ್ಲಿ ಅಲ್ಲ, ರಾಜಕೀಯೇತರ ವಲಯದಲ್ಲಿ ಅಂದರೆ ಆರೋಗ್ಯ ವಲಯದಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿ, ಅದೊಂದು ಗೌರ್ನಮೆಂಟ್ ಹಾಸ್ಪಿಟಲ್ ಅಲ್ಲ, ಒಂದು ಪ್ರೈವೇಟ್ ಹಾಸ್ಪಿಟಲ್ಗಿಂತ ಕಮ್ಮಿ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಎನ್ನುವ ರೀತಿ ಕೆಲಸವನ್ನು ಮಾಡಿ ಸಾಕಷ್ಟು ಜನ ಬಡವರಿಗೆ ಉಚಿತವಾಗಿ ಒಂದು ಚಿಕಿತ್ಸೆಯನ್ನು ಆರೋಗ್ಯದ ದೃಷ್ಟಿಯಲ್ಲಿ ನೀಡಿದಂತಹ ಕೆಲಸ, ಕೀರ್ತಿ, ಶ್ರೇಯಸ್ಸು ಮಂಜುನಾಥ್ ಅವರಿಗೆ ಇತ್ತು. ಸೊ ಹೀಗಾಗಿ ಇಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಡೌಟ್ ಆಗಿತ್ತು. ಆದರೆ ಫೈನಲ್ ಆಗಿ ಡಾಕ್ಟರ್ CN ಮಂಜುನಾಥ್ ಅವರು ಗೆದ್ದಿದ್ದು ಆಗಿದೆ. ಅದು ಕೂಡ ಬರೋಬ್ಬರಿ 2,60,000ಕ್ಕೂ ಹೆಚ್ಚಿನ ಲೀಡ್ನಲ್ಲಿ DK ಸುರೇಶ್ ಅವರನ್ನು CN ಮಂಜುನಾಥ್ ಅವರು ಸೋಲಿಸಿದ್ದಾರೆ. ಸೊ ಕಳೆದ 3 ಬಾರಿಯಿಂದ MP ಆಗಿದ್ದಂತಹ DK ಸುರೇಶ್ ಅವರ ಭವಿಷ್ಯ ಏನಾಗಬಹುದು ರಾಜಕೀಯವಾಗಿ? ಅವರಿನ್ನ 5 ವರ್ಷ ಮನೆಯಲ್ಲೇ ಕುಳಿತುಕೊಳ್ಳಬೇಕಾದಂತಹ ಪರಿಸ್ಥಿತಿ ಎದುರಾಗತ್ತಾ? ಯಾಕಂದರೆ ರಾಜಕಾರಣದಲ್ಲಿ ಅವರಿಲ್ಲ, ರಾಷ್ಟ್ರ ರಾಜಕಾರಣದಲ್ಲಿದ್ದರು, MP ಆಗಿ ಸೆಲೆಕ್ಟ್ ಆಗಿದ್ದರು, ದೆಹಲಿಗೆ ಹೋಗ್ತಾಯಿದ್ರು, ಬರ್ತಾಯಿದ್ರು, ತಮ್ಮ ಕ್ಷೇತ್ರಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿಸ್ಕೊತಾ ಇದ್ರು, ಕ್ಷೇತ್ರದ ಜನರ ಜೊತೆಗೆ ಬೆರೆಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಈಗ MP ಅಲ್ಲ, ರಾಜಕಾರಣದಲ್ಲಿ ಅವರು MLA ಕೂಡ ಅಲ್ಲ, ಅಥವಾ ಕಾಂಗ್ರೆಸ್ನಲ್ಲಿ ಯಾವುದಾದ್ರೂ ಒಂದು ಪೋಸ್ಟ್ ಇದೆಯಾ ಪ್ರೆಸೆಂಟು? ಇಲ್ಲ, ಯಾವುದೂ ಇಲ್ಲ. ಹೀಗಾಗಿ DK ಸುರೇಶ್ ಅವರ ಭವಿಷ್ಯ ಏನು? ಇನ್ನು 5 ವರ್ಷ ಅವರು ಎಲ್ಲೂ ಕಾಣಿಸ್ಕೊಳ್ಳಲ್ವಾ? ಇನ್ನು ನೆಕ್ಸ್ಟ್ MP ಎಲೆಕ್ಷನ್ ಬರೋವರೆಗೂ ಕಾಯ್ತಾರಾ ಎನ್ನುವ ಪ್ರಶ್ನೆಗೆ ನಿಧಾನವಾಗಿ ಯೋಚನೆ ಮಾಡಿದ್ರೆ ಒಂದು ಉತ್ತರವನ್ನು ಕಾಂಗ್ರೆಸ್ನವರು ಕಂಡ್ಕೋತಾ ಇದ್ದಾರೆ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದರೆ ಚನ್ನಪಟ್ಟಣ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಒಳಗಡೆ ಬರುವಂತಹ ಒಂದು ವಿಧಾನಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವರ್ಷ ಕರ್ನಾಟಕದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ JDSನಿಂದ ಸ್ಪರ್ಧೆ ಮಾಡಿ BJPಯಿಂದ ಸ್ಪರ್ಧೆ ಮಾಡಿದ್ದಂತಹ CP ಯೋಗೀಶ್ವರ್ ಅವರನ್ನು ಸೋಲಿಸುವುದರ ಮೂಲಕ ಕುಮಾರಸ್ವಾಮಿ ಅವರು ಭರ್ಜರಿಯಾಗಿ ಗೆಲುವನ್ನು ದಾಖಲಿಸಿದರು. ಇಂತಹ ಕುಮಾರಸ್ವಾಮಿ ಅವರು ಇವಾಗ BJP ನಾಯಕರ ಒತ್ತಾಯದ ಮೇರೆಗೆ, BJP ನಾಯಕರ ಮನವಿಯ ಮೇರೆಗೆ ಮಂಡ್ಯದಲ್ಲಿ ಸುಮಲತಾ ಅವರನ್ನು ಎದುರು ಹಾಕಿಕೊಳ್ಳಬಾರದು ಎನ್ನುವ ದೃಷ್ಟಿಯಿಂದ, ಅಂದರೆ ಅವರೇ ಕುಮಾರಸ್ವಾಮಿ ಅವರು ನಿಂತ ನಂದೇನು ಅಬ್ಜೆಕ್ಷನ್ ಇಲ್ಲ ಅಂತ BJP ಹೈಕಮಾಂಡ್ಗೆ ಹೇಳಿದ್ದ ಕಾರಣದಿಂದಾಗಿ ಅವರು ಚನ್ನಪಟ್ಟಣ ಕ್ಷೇತ್ರವನ್ನು ಬಿಟ್ಟು ಮಂಡ್ಯದಲ್ಲಿ MP ಚುನಾವಣೆಗೆ ನಿಂತು ಭರ್ಜರಿ ಲೀಡ್ನಲ್ಲಿ ಗೆದ್ದಿದ್ದು ಆಯಿತು, ದೆಹಲಿಗೆ ಹೋಗಿದ್ದು ಆಯಿತು. ಇನ್ನೇನು ಅವರು ಕೃಷಿ ಮಂತ್ರಿ ಕೂಡ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಚನ್ನಪಟ್ಟಣ ಕ್ಷೇತ್ರ ಖಾಲಿ ಉಳ್ಕೊಂಡಿದೆ. ಚನ್ನಪಟ್ಟಣ ಕ್ಷೇತ್ರದ ಕತೆ ಏನು? ಚನ್ನಪಟ್ಟಣ ಕ್ಷೇತ್ರದ ಮುಂದಿನ MLA ಯಾರು? ಅವರು ರಾಜೀನಾಮೆ ಕೊಟ್ಟು 6 ತಿಂಗಳ ಒಳಗೆ ಚುನಾವಣಾ ಆಯೋಗ ಆ ಕ್ಷೇತ್ರಕ್ಕೆ ಚುನಾವಣೆಯನ್ನು ನಡೆಸುತ್ತೆ. ಸೊ ಹೀಗಾಗಿ DK ಸುರೇಶ್ ಹಾಗೂ DK ಶಿವಕುಮಾರ್ ಅವರ ಕಣ್ಣು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮೇಲೆ ನೆಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂದರೆ 5 ವರ್ಷ ಯಾವುದೇ ತರಹದ ಅಧಿಕಾರ, ಯಾವುದೇ ತರಹದ ಪೋಸ್ಟಿಂಗ್ ಯಾವುದೂ ಇಲ್ಲದೆ DK ಸುರೇಶ್ ಅವರು ಸುಮ್ಮನೆ ಇರ್ತಾರೆ ಅನ್ನೋದನ್ನು ಯಾರೂ ಕೂಡ ನಂಬೋಕೆ ಅಸಾಧ್ಯ. ಯಾಕೆಂದರೆ ಅವರ ಸಹೋದರ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ, ಅದರ ಜೊತೆಗೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಳೆದ ವರ್ಷದ ಚುನಾವಣೆಯಲ್ಲಿ ಏನು ಪರ್ಫಾರ್ಮೆನ್ಸ್ ತೋರಿಸ್ತಲ್ಲ, ಅದರ ಬಹುತೇಕ ಕ್ರೆಡಿಟು DK ಶಿವಕುಮಾರ್ ಅವರಿಗೆ ಸಲ್ಲತ್ತೆ. ಹಾಗಾಗಿ DK ಸುರೇಶ್ ಅವರನ್ನು ಅಷ್ಟು ಈಸಿಯಾಗಿ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ಅಧಿಕಾರದಿಂದ ಅವರನ್ನು ದೂರ ಇಡೋದು ತುಂಬ ಕಷ್ಟ ಅನ್ನೋದು ಸತ್ಯ. ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರಕ್ಕೆ DK ಸುರೇಶ್ ಅವರನ್ನು ಗೆಲ್ಲಿಸಿ ಅವರನ್ನು ವಿಧಾನಸೌಧಕ್ಕೆ, ಲೋಕಸಭೆಗೆ ಹೋಗಿಲ್ಲ ಅಂದರೆ ಏನಂತೆ, ದೆಹಲಿಗೆ ಹೋಗಿಲ್ಲ ಅಂದರೆ ಏನಂತೆ, ಇಲ್ಲೇ ಪಕ್ಕದಲ್ಲೇ ಬೆಂಗಳೂರಿನಲ್ಲೇ ವಿಧಾನಸೌಧ ಇದೆ, ಅಲ್ಲಿಗೆ ಕರೆದುಕೊಂಡು ಬರುವ ಪ್ರಯತ್ನಗಳು ಈಗಾಗಲೇ ಆರಂಭ ಆಗಿದೆ ಎನ್ನುವ ಮಾತುಗಳು ಕಾಂಗ್ರೆಸ್ನ ವಲಯದಲ್ಲೇ ಕೇಳಿ ಬರ್ತಾ ಇದೆ. ಯಾಕಂದರೆ
ಚನ್ನಪಟ್ಟಣ ಒಂದು ಸಾಲಿ BJP, ಒಂದು ಸಾಲಿ JDS, ಹೀಗೆ ಹಾವು ಎಣ್ಣೆ ಆಟ. ಒಂದು ಸಲ ಅವ್ರು ಗೆಲ್ತಾರೆ, ಒಂದು ಸಲ ಇವ್ರು ಗೆಲ್ತಾರೆ. CP ಯೋಗೇಶ್ವರ್ ಅವರು ಕೂಡ ಚನ್ನಪಟ್ಟಣದಿಂದ ಗೆದ್ದಿದ್ದಾರೆ. ಚನ್ನಪಟ್ಟಣದಿಂದ ಅನಿತಾ ಕುಮಾರಸ್ವಾಮಿ ಅವರು ನಿಂತು ಸೋತಿದ್ರು, ಕುಮಾರಸ್ವಾಮಿ ಅವರು ಕೂಡ ಗೆದ್ದಿದ್ದಾರೆ. ಹೀಗಾಗಿ ಅಲ್ಲಿ ಯಾರನ್ನ ನಿಲ್ಲಿಸಬೇಕು ಅನ್ನೋದು ಗೊಂದಲ. ಅದರ ಜೊತೆಗೆ ಈಗ JDS BJP ಮೈತ್ರಿ ಮಾಡಿಕೊಂಡಿದೆ. JDS BJP ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಆ ಸ್ಥಾನವನ್ನು JDS ಇಟ್ಕೊಳ್ಳುತ್ತಾ ಅಥವಾ BJPಗೆ ಬಿಟ್ಕೊಡುತ್ತಾ, ಅಥವಾ BJP ಇಲ್ಲ ನಮಗೆ ಬಿಟ್ಕೊಡಿ, ನಿಮ್ಗೆ ಸೆಂಟ್ರಲ್ನಲ್ಲಿ ಮಿನಿಸ್ಟರ್ ಗಿರಿ ಕೊಟ್ಟಿದ್ದೀನಿ ಅಂತ ಹೇಳುತ್ತಾ, ಅಥವಾ ಕುಮಾರಸ್ವಾಮಿ ಅವರು ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ಆ ಕ್ಷೇತ್ರಕ್ಕೆ ನನ್ನ ಪುತ್ರನನ್ನು ನಿಲ್ಲಿಸಿ ನಾನು ಗೆಲ್ಲಿಸ್ಕೊತೀನಿ ಅಂತ ಕುಮಾರಸ್ವಾಮಿ ಅವರು ಹಠ ಹಿಡಿದು ಕೂರ್ತಾರಾ ಗೊತ್ತಿಲ್ಲ. ಇದು BJP JDSನಲ್ಲಿರುವ ಗೊಂದಲ. ಆದರೆ ಕಾಂಗ್ರೆಸ್ನಲ್ಲಿ ಈ ಗೊಂದಲಗಳು ಇಲ್ಲವೇ ಇಲ್ಲ. ಯಾಕಂತಂದರೆ ನೆಕ್ಸ್ಟು ಚನ್ನಪಟ್ಟಣ ಕ್ಷೇತ್ರವನ್ನು ಅವರ ತೆಕ್ಕೆಗೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ DK ಸುರೇಶ್ ಅವರಿಗಿಂತ ಒಂದು ದೊಡ್ಡ ಶಕ್ತಿ ಅಥವಾ ಪರ್ಫೆಕ್ಟ್ ಅಭ್ಯರ್ಥಿ ಬೇರೆ ಯಾರೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಪ್ಪ ಅಂತಂದರೆ DK ಸುರೇಶ್ ಅವ್ರನ್ನ ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸೋಕ್ಕೆ ಬೇರೆ ಇನ್ಯಾರ ಹೆಸರನ್ನ ಹೇಳ್ಬೋದು? ಎರಡನೇ ಆಪ್ಷನ್ ಯಾರು ಹೇಳ್ಬೋದು? ನೋ, ಯಾರೂ ಇಲ್ಲ. ಇಡೀ ಕಾಂಗ್ರೆಸ್ನಲ್ಲೇ ಆ ಕ್ಷೇತ್ರಕ್ಕೆ DK ಸುರೇಶ್ ಅವರಿಗಿಂತ ಸೂಕ್ತವಾದ ಅಭ್ಯರ್ಥಿ ಮತ್ತೊಬ್ಬರಿಲ್ಲ. ಹಾಗಾಗಿ ಕಾಂಗ್ರೆಸ್ನಿಂದ ಮುಂಬರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕನ್ಫರ್ಮ್. ಆದರೆ BJP JDS ಮೈತ್ರಿ ಮಾಡಿಕೊಂಡಿರೋದ್ರಿಂದ CP ಯೋಗೇಶ್ವರ್ ಅವರು ನಿಲ್ತಾರ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ತಾರ, ಇದು ಕ್ವಶ್ಚನ್ ಮಾರ್ಕ್. ಇಫ್ ಇನ್ ಕೇಸ್ DK ಸುರೇಶ್ ಅವರಿಗೆ ಟಿಕೆಟ್ ಕೊಟ್ಟು ನಿಲ್ಲಿಸಿದ್ದೇ ಆದರೆ ಅವರನ್ನು ಎದುರಿಸೋಕೆ ನಿಖಿಲ್ ಕುಮಾರಸ್ವಾಮಿ ಅವರ ಕೈಲಿ ಸಾಧ್ಯ ಇದೆಯಾ? ಇದು ಕೂಡ ಒಂದು ಆ್ಯಂಗಲ್ನಲ್ಲಿ ಯೋಚನೆ ಮಾಡಬೇಕಾಗತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು ಸಾಕಷ್ಟು ಚುನಾವಣೆಗಳಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ಮಂಡ್ಯದ ಚುನಾವಣೆಯಲ್ಲಿ ನಿಂತು ಸೋಲನ್ನು ಅನುಭವಿಸಿದ ಅಂದೇನು ರಾಜಕಾರಣವನ್ನು ಮಾಡಿದ ಅನುಭವ ಇದೆ. ಆದರೆ DK ಸುರೇಶ್ ಅವರ ವಿರುದ್ಧ ಗೆಲ್ಲುವ ಒಂದು ರಾಜಕೀಯ ಶಕ್ತಿ ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಇದೆಯಾ ಅಂತ ಕೇಳೋದಾದರೆ ಗೊತ್ತಿಲ್ಲ, ಅದು ಕ್ವಶ್ಚನ್ ಮಾರ್ಕ್ ಆಗಿ ಉಳಿಯುತ್ತೆ. ಆದರೆ ಅವರಿಗೆ ಪ್ರಬಲ ಪೈಪೋಟಿಯನ್ನು ನೀಡಬಹುದಾದಂತಹ ಯಾವುದಾದ್ರೂ ಕ್ಯಾಂಡಿಡೇಟ್ ಇದ್ದರೆ CP ಯೋಗೇಶ್ವರ್ ಅನ್ನೋದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಅವರ ಬಲ ಅಷ್ಟರ ಮಟ್ಟಕ್ಕೆ ಇದೆ. ಅವರ BJP ಕಾರ್ಯಕರ್ತರ ಜೊತೆಗೆ ವೈಯಕ್ತಿಕ ವರ್ಚಸ್ಸು, ಅವರನ್ನು ಚನ್ನಪಟ್ಟಣದ ಭಗೀರಥ ಅಂತ ಕರೀತಾರೆ. ಚನ್ನಪಟ್ಟಣದ ಜನ ಏನು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ಭಗೀರಥ, ಚನ್ನಪಟ್ಟಣದ ಜನ ನೀರು ಕುಡಿತಾ ಇದ್ದಾರೆ ಅಂದರೆ ಅದಕ್ಕೆ CP ಯೋಗೇಶ್ವರ್ ಅವರೇ ಕಾರಣ ಅಂತ ಅಲ್ಲಿನ ಜನರೇ ಮಾತಾಡ್ಕೋತಾರೆ. ಹೀಗಾಗಿ DK ಸುರೇಶ್ ಏನಾದರೂ ನಿಂತರೆ ಅವರಿಗೆ ಪರ್ಫೆಕ್ಟ್ ಆದಂತಹ ಎದುರಾಳಿ ಯಾರಾದರೂ ಇದ್ದರೆ ಅದು CP ಯೋಗೇಶ್ವರ್ ಅನ್ನೋದು ಅಲ್ಲಿನ ಜನರ ಮಾತು. ಆದರೆ ತೆರವಾದಂತಹ ಸ್ಥಾನಕ್ಕೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬೆಳವಣಿಗೆಗಳು ನಡೆಯುತ್ತೆ, ಯಾರು ಕ್ಯಾಂಡಿಡೇಟ್ ಆಗ್ತಾರೆ, ಇಲ್ಲಿ ಜಿದ್ದಾಜಿದ್ದಿನ ಕಣ ಹೇಗಿರುತ್ತೆ, ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಆದಂತಹ ಸೋಲಿನ ಅವಮಾನವನ್ನು ಚನ್ನಪಟ್ಟಣದಲ್ಲಿ ನಿಂತು ಸ್ಪರ್ಧೆ ಮಾಡಿ ಗೆಲ್ಲುವ ಮೂಲಕ DK ಬ್ರದರ್ಸ್ ತೀರಿಸಿಕೊಳ್ತಾರಾ ಅನ್ನೋದನ್ನು ಕಾಲವೇ ನಿರ್ಧರಿಸಬೇಕು. ಇದರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಯಾರು ನಿಲ್ಬೋದು, ಯಾರು ಗೆಲ್ಬೋದು, ಯಾರಿಗೆ ಟಿಕೆಟ್ ಸಿಗ್ಬೋದು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.